ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಿ ಸಿಂಪಲ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್. ಇದು ಯುಗಾದಿ ಹಬ್ಬದ ದಿನದ ಲಾಗ್ ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ. ಹಬ್ಬದ ದಿನದ್ದು ಇದು ನೋಡಿ. ಹಬ್ಬಕ್ಕೆ ಒಬ್ಬಟ್ಟಿಗೆ ಹಾಲೇ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ. ನಿಮ್ಮ ಮನೇಲಿ ಹೇಗಾಯಿತು ಹಬ್ಬ ಅಂತ ಹೇಳಿ. ನಮ್ಮದು ಹಬ್ಬ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ಫ್ರೆಂಡ್ಸ್. ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ಮನೆಗೆ. ಯಾವುದೇ ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ನನಗೆ. ಹಂಗೆ ಹಿಂಗೆ ಅಪರೂಪಕ್ಕೆ ಒಂದೊಂದು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ಬೆಳಗ್ಗೆನೇ 6 ಗಂಟೆಗೆ ಫ್ರೆಂಡ್ಸ್. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎದ್ದ ತಕ್ಷಣ ಗಿಡಗಳು ನೋಡಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಚೆನ್ನಾಗಿರುತ್ತೆ. ಇದು ನೋಡಿ, ಕರ್ಬೇವಿನ ಸಸಿ ತುಂಬ ಚೆನ್ನಾಗಿ ಬರ್ತೈತೆ. ಪಾಟಲ್ಲಿ ಹಾಕಿರೋದು. ನಾನು ಜಾಸ್ತಿ ಗಿಡಗಳು ಹಾಕಿಲ್ಲ ಫ್ರೆಂಡ್ಸ್, ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಮನೆ ಹತ್ರ ಇದ್ದರೆ ಚೆನ್ನಾಗಿರುತ್ತೆ ಮೇಂಟೈನ್ ಮಾಡೋಕ್ಕೆ. ನಾವು ಹೊರಗಡೆ ಹೋಗೋದ್ರಿಂದ ಮೇಂಟೈನ್ ಮಾಡೋದಕ್ಕಾಗೋಲ್ಲ. ಹಂಗಾಗಿ ನಾವು ಗಿಡ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪನೇ ಹಾಕಿರೋದು. ಅದರಲ್ಲೂ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದನ್ನೇ ನೋಡಿ, ಕನಕಾಂಬರ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ. ಮನೆ ಹತ್ರ ಇದ್ದರೆ ಟೈಮ್ ಸಿಗುತ್ತೆ ಫ್ರೆಂಡ್ಸ್, ಡೈಲಿ ಮಾಡಿ ಹಾಕ್ಬೋದು. ಬಟ್ ನಾವು ಮನೆ ಹತ್ರ ಇಲ್ಲದೇ ಇರೋದ್ರಿಂದ ಬೆಳಗ್ಗೆ 8:30 ಹೋದರೆ ನೈಟ್ ಬರೋದೇ ರಾತ್ರಿ 8 ಗಂಟೆ ಆಗುತ್ತೆ. ಹಂಗಾಗಿ ಟೈಮ್ ಸಿಗೋದಿಲ್ಲ. ಟೈಮ್ ಸಿಕ್ಕಿದಾಗ ಯಾವ್ದಾದ್ರು ಒಂದೊಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮನೆ ಮುಂದೆ ಇರೋ ಕಣಗ್ಲ ಗಿಡ ಫ್ರೆಂಡ್ಸ್. ಹೂ ಬಿಡುತ್ತೆ. ಡೈಲಿ ಪೂಜೆಗೆ ಸಾಕಾಗುತ್ತೆ. ಪ್ಲೀಸ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಬ್ಬ ಅಂದ್ರೇ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇಲ್ಲ ಅಂದರೆ ಯುಗಾದಿ ಹಬ್ಬ ಪೂರ್ತಿನೇ ಆಗೋಲ್ಲ. ತೋರಣದಿಂದನೇ ಸ್ಟಾರ್ಟ್ ಆಗೋದು. ಎಲ್ಲ ತೋರಣ ಎಲ್ಲ ಕಟ್ಟೋಕ್ಕೆ ಮಾವಿನ ಸೊಪ್ಪು ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ರಂಗೋಲಿ ಬಿಡ್ತಾಯಿದ್ದೀವಿ ನೋಡಿ. ಯುಗಾದಿ ಅಂದ್ರೇ ಕಲರ್ಫುಲ್ ಹಬ್ಬ, ಅದಕ್ಕೆ ಕಲರ್ಫುಲ್ಲಾಗಿರಲಿ ಅಂತ ಪುಟಾಣಿದೊಂದು ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿದ್ವಿ. ಹಚ್ಚಾದ್ಮೇಲೆ ಎಲ್ಲ ರಂಗೋಲಿಯಲ್ಲಿ ಮತ್ತೆ ಇನ್ನೊಂದು ಸಲ ಮೇಲ್ಗಡೆ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಈ ರಂಗೋಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದನ್ನ ನೋಡಿ, ನನ್ನ ಮಗಳು ಬಿಟ್ಟಿರೋದು ತುಳಸಿ ಗಿಡದ ಮುಂದೆ. ಅವಳಿಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ. ಪುಟಾಣಿದು ಬಿಡ್ತೀನಿ ಅಂತ ಟ್ರೈ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನೋಡಿ. ಗೇಟ್ಗೆಲ್ಲ ಮಾವಿನ ಸೊಪ್ಪು ಕಟ್ಟಿ ರಂಗೋಲಿಯಿಂದನೇ ನಮ್ಮ ದಿನ ಸ್ಟಾರ್ಟ್ ಆಗ್ತಾ ಇದೆ. ರಂಗೋಲಿ ಬಿಟ್ಟು ಬಂದು ಒಳಗಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಸ್ನಾನಕ್ಕೆ ಹೋಗಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಸ್ನಾನಕ್ಕೆ ಹೋದೆ ಫ್ರೆಂಡ್ಸ್. ಹಬ್ಬ ದಿವಸ ಹೆಂಗೆ ಮಾಡ್ತೀನಿ ಅಂತ ಹೋದರೂ ಒಂದು ಮಧ್ಯಾಹ್ನ ಆಗೇ ಆಗುತ್ತೆ. ಅಡುಗೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನಾವು ಊಟ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ನಾಷ್ಟ ಇರೋಲ್ಲ, ಮಧ್ಯಾಹ್ನದ ಊಟ ಒಂದೇ ಸಲ ಆಗುತ್ತೆ. ಮಿಕ್ಸಿನಲ್ಲಿ ರುಬ್ಬಕ್ಕಾಗಲ್ಲ ಅಂತ ನಾವು ಗ್ರೈಂಡ್ರಿಗೆ ಹಾಕಿದ್ದೀವಿ ಫ್ರೆಂಡ್ಸ್. ಒಬ್ಬಟ್ಟಿಗೆ ಬೇಗನೂ ಆಗುತ್ತೆ, ಚೆನ್ನಾಗೂ ಬರುತ್ತೆ ಅಂದ್ಬಿಟ್ಟು ನಾವು ಒಬ್ಬಟ್ಟಿಗೆ ಗ್ರೈಂಡ್ರಲ್ಲೇ ರುಬ್ಬೋದು. ನೋಡಿ, ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಬ್ಬಟ್ಟು. ಒಂದು ಕಿತ್ತೋಗಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟು. ಹಾಗೆ ಈ ಕಡೆ ಪೂಜೆನೂ ಆಯಿತು. ಸಿಂಪಲ್ ಪೂಜೆ. ಹಬ್ಬ ಅಂದ್ರೇ ಬೇವು ಬೆಲ್ಲ. ಯುಗಾದಿಗೆ ಬೇವು ಬೆಲ್ಲ ಇಲ್ಲ ಅಂದರೆ ಹಬ್ಬನೇ ಪೂರ್ತಿ ಆಗಲ್ಲ. ನೋಡಿ, ಬೇವು ಬೆಲ್ಲ ಇಟ್ಟು ಪೂಜೆ ಕೂಡ ಆಗೋಯ್ತು. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಫ್ರೆಂಡ್ಸ್. ಇದು ಆದಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವ್ರಿಗೆ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹೋದರೆ ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ನೋಡಿ. ನಿಮಗೂ ಹೋಗ್ಬೇಕನ್ಸಿದ್ರೆ ಹೋಗಬಹುದು. ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸ್ ಕೂಡ ಅದು. ಸಾವನದುರ್ಗ ಮಾಗಡಿ ಹತ್ರ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ನೋಡಿ, ಮಧ್ಯಾಹ್ನ ಲೇಟ್ ಆಯ್ತಂತ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸಂಜೆ ಈವ್ನಿಂಗು ಆಂಜನೇಯ ಟೆಂಪಲ್ಗೆ ಹೋಗಿದ್ದೀವಿ. ಸೊ ಅಮ್ಮ ನಾನು ಹೋಗ್ತಾ ಇದ್ದೀವಿ ನೋಡಿ.
ಮನೆ ಹತ್ರನೇ ಇದೆ. ತುಂಬ ಚೆನ್ನಾಗಿದೆ. ಇದು ಸಿಂಪಲ್ಲಾಗಿ ಬೈಲಾಂಜನೇಯ ಸ್ವಾಮಿ ಅಂತ ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ಸ್. ಮಧ್ಯಾಹ್ನ ಟೈಮ್ ಆಯ್ತು ಅಂತ ಹೋಗಲಿಲ್ಲ, ಬಿಸಿಲು ಬೇರೆ ಜಾಸ್ತಿ ಆಗೋಯ್ತು. ಹಂಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಸಂಜೆ ಹೋಗೋಣ ಅಂದ್ಬಿಟ್ಟು ಈಗ ಸಂಜೆ ಬಂದಿದ್ದೀವಿ. ಆ ದೇವರು ನಿಮಗೂ ಕೂಡ ಯುಗಾದಿ ಹಬ್ಬದ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಮನಸ್ಸಿಗೂ ಸಮಾಧಾನನೇ ಆಗೋದಿಲ್ಲ. ಹಂಗಾಗಿ ಹೋಗ್ಬಿಟ್ಟು ಬಂದ್ವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.